ಫೌಂಡೇಶನ್ನ ಸಂಸ್ಥಾಪಕರು ಮತ್ತು ಪ್ರಸ್ತುತ ಅಧ್ಯಕ್ಷರು ಶ್ರೀಮತಿ ಶ್ರೀಲ ಧರ್ಮಣ್ಣ ಹಿಡಿಯೂರು ಅಧ್ಯಕ್ಷರು. ಅವರ ಈ ಕಾರ್ಯಕ್ರಮಕ್ಕೆ ತುಂಬುವುದರ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಶಾಲಾ ಫೌಂಡೇಶನ್ನ ಕಾರ್ಯದರ್ಶಿಗಳು ಶ್ರೀಯುತ ಧರ್ಮಣ್ಣ ಹಿಡಿಯೂರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಶಾಲಾ ವತಿಯಿಂದ ತುಂಬುವುದರ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಬಸವರಾಜ್ ಕಿರಣ್ ಅವರು ಅಂತ ಬಂದಿದ್ದಾರೆ. ಪಿಂಕ್ ಶರ್ಟ್ ಹಾಕೊಂಡು ಬಂದಾರ ಕಾಣುತ್ತಾರೆ ನಿಮ್ಗೆ. ಜಾನಪದ ಕಲಾವಿದರು ಒಳ್ಳೊಳ್ಳೆ ಕ್ರಾಂತಿ ಗೀತೆಗಳನ್ನ, ಜಾನಪದ ಗೀತೆಗಳನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ಊರಿಗೆ, ಶಾಲೆಗಳಲ್ಲಿ, ಸಮುದಾಯ ಸಮಾಜಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಲಾ ವತಿಯಿಂದ ಅವರನ್ನ ತುಂಬುವುದರ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಶ್ರೀಯುತ ಭೀಮಪ್ಪ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಮ್ಮ ಶಾಲೆಯ ವತಿಯಿಂದ ಸ್ವಾಗತವನ್ನು ಕೊಡ್ತಾರೆ. ಹಾಗೆಯೇ ನಮ್ಮ ಶಾಲೆಯ ಪ್ರಧಾನ ಗುರುಮಾತೆಯರಾದಂತಹ ಶ್ರೀಮತಿ ಆರ್.ಎಸ್. ಜೊಡ್ಡಿ ಅವರನ್ನ, ಎನ್ ಬಗಳೆಯವರನ್ನ, ಆರ್.ಎಸ್. ಜೋಶಿ ಅವರನ್ನ, ಮಂಜುನಾಥ್ ಅವರನ್ನ, ಹಳ್ಳಿಪುರ ಅವರನ್ನ, ಹಿರೇಮಠ ಅವರನ್ನ ಹಾಗೂ ಅತಿಥಿ ಶಿಕ್ಷಕರಾದಂತಹ ಶ್ರೀಮತಿ ರೇಣುಕಾ ಪೂಜಾರಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಧರ್ಮಣ್ಣ ಹಿಡಿಯೂರು ವಾಸ್ತವಿಕವಾಗಿ ಈ ಚಾಲು ಫೌಂಡೇಶನ್ ಬಗ್ಗೆ ಕೆಲವರು ಮಾತುಗಳನ್ನು ಮಾತಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಪ್ರತಿಗೆ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ವೇದಿಕೆ ನೀಡುವಂತ ಎಲ್ಲರೂ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ. ಆ ಪ್ರದರ್ಶನ ಕುರಿತು ವಾಸ್ತವಿಕವಾಗಿ ಮಾತನಾಡಬೇಕಂತ ವಿನಂತಿ ಮಾಡ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೊಂದು ಶ್ರಾವಣ ಮಾಸದ ನಿಮಿತ್ತ ಕಾರ್ಯಕ್ರಮದ ಸಮೃದ್ಧ ಭೋಜನ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಈ ಶಾಲೆಯ ಎಲ್ಲ ಶಿಕ್ಷಕರ ವೃಂದಕ್ಕೆ ಮೊದಲು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಶ್ರಾವಣ ಮಾಸದಲ್ಲಿ ಮಕ್ಕಳಿಗೆ ಒಂದು ಪ್ರವಚನ, ಮಕ್ಕಳಲ್ಲಿ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಯನ್ನು ತಿಳಿಸೋಸ್ಕರ ಈ ಶ್ರಾವಣದ ಮಾಸದ ನಿಮಿತ್ತ ಅನೇಕ ಅತಿಥಿಗಳನ್ನು ಕರೆಸಿ ಶ್ರಾವಣ ಮಾಸದ ನಿಮಿತ್ತ ಪ್ರವಚನವನ್ನು ನೀಡಿ ಮಕ್ಕಳಲ್ಲಿ ಒಂದು ಅವರ ಮನಸ್ಸಿನ ಉನ್ನತೀಕರಣಕ್ಕೆ ಈ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬಹಳಷ್ಟು ಸ್ವಾಗತಾರ್ಹ. ಹಾಗೆ ಡಿಗ್ರಿ ಟೀಚರ್ ಶ್ರಾವಣ ಮಾಸ ಅಭಿವೃದ್ಧಿ ಯೋಜನೆಯಿಂದ ಒಂದು ಸ್ಟೇಟಸ್ ಬಿಟ್ಟಾಗ ನೋಡಿ ನಮಗೂ ಖುಷಿ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೂ ಒಂದಿನ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಮಾತಿನಲ್ಲಿ ಹೇಳಿದಾಗ ಆಯ್ತಂತೇಳಿ ಆತ್ಮಸಂತೋಷದಿಂದ ಒಪ್ಪಿಕೊಂಡಿದ್ದು ಬಹಳಷ್ಟು ಖುಷಿ ಆಯ್ತು. ಇವತ್ತು ನಾವು ಮಕ್ಕಳಿಗೆ ಏನಾದ್ರು ಒಂದು ಸಿಹಿ ಮುನ್ಸು ಒಂದು ನಮ್ಮ ಫೌಂಡೇಶನ್ ವತಿಯಿಂದ ಮಾಡೋಣ ಅಂತ ಅಂದುಕೊಂಡ್ವಿ. ಹಾಗೆ ಇವತ್ತು ಮಕ್ಕಳಿಗೆಲ್ಲ ಮೈಸೂರು ಪಾಕನ್ನು ಒಂದು ನೀಡೋಣ ಅಂತೇಳಿ ಯೋಚನೆ ಮಾಡಿ ಆ ಮಕ್ಕಳಿಗೆಲ್ಲ ಇವತ್ತು ಸಿಹಿ ಉಣಿಸೋ ಒಂದು ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ ವತಿಯಿಂದ ಮಾಡಬೇಕಂತ ಅಂದ್ಕೊಂಡ್ವಿ. ಇವತ್ತು ಮಕ್ಕಳೆಲ್ಲ ಖುಷಿಯಿಂದ ಶ್ರಾವಣ ಮಾಸದ ಒಂದು ಸಿಹಿ ಖುಷಿಯಾಗಿ ಉತ್ತಮ ನಾಗರಿಕರಾಗಿ ಬೆಳೆಯುವಲ್ಲಿ ಮಕ್ಕಳ ಯಶಸ್ವಿಯಾಗಲಿ ಅಂತ ನಮ್ಮೆಲ್ಲರಿಗೂ ಹಾರೈಸಿ ನಾನೇ ಮಾತುಗಳನ್ನು ಜಯ. ಮತ್ತೆ ವಿವಿಧ ಸಮುದಾಯದ ಸಂಘಟನೆಗಳು ಸಾಕಷ್ಟು ಇರ್ತವೆ. ಆದ್ರೆ ಅವರು ತಮ್ಮ ತಮ್ಮ ಜಾತಿಗೆ ಅನುಗುಣವಾಗಿ, ತಮ್ಮ ತಮ್ಮ ಸಮುದಾಯಕ್ಕೆ ಅನುಗುಣವಾಗಿ, ತಮ್ಮ ತಮ್ಮ ಅಭಿವೃದ್ಧಿಗೆ ಅನುಗುಣವಾಗಿ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ಸಾಕಷ್ಟು ನೋಡಿದ್ದೇವೆ. ಆದ್ರೆ ಇಲ್ಲಿ ಕಲೆ, ಸಂಗೀತ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ಆರೋಗ್ಯ, ಪರಿಸರ ಎಂಬಿತ್ಯಾದಿ ವಿಷಯಗಳನ್ನ ನಮ್ಮ ಚಾರು ಫೌಂಡೇಶನ್ ಅವರು ವರ್ಷದ ಏನು
12 ತಿಂಗಳಲ್ಲಿ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಕ್ರಿಯಾಶೀಲರಾಗಿ ಚಟುವಟಿಕೆಯಿಂದ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಬೇರೆ ಬೇರೆ ತಿಂಗಳಲ್ಲಿ ಕೂಡ ಶಿರಟ್ಟಿ, ಮುಂಡ್ರಿಗಿ ಲಕ್ಷಗಟ್ಟಲೆ ಪಗಾರ ಇದೆ. ನಮ್ಮ ಸಮಾಜಕ್ಕೆ ನಾನ್ ಲೀಡರ್, ರಾಜ್ಯಕ್ಕೆ ಲೀಡರ್, ಜಿಲ್ಲೆಗೆ ಲೀಡರ್ ಅಂತಕ್ಕಂಥವ್ರು ಬಹಳ ಮಂದಿ ಇದ್ದಾರೆ. ಆದ್ರೆ ಅವರು ತಮ್ಮ ತಮ್ಮ ಬೆಳವಣಿಗೆಗೋಸ್ಕರ, ತಮ್ಮ ಸಮುದಾಯದ ಬೆಳವಣಿಗೆಗೋಸ್ಕರ ಇರ್ತಾರೆ. ಹಾಗೇನೆ ಇದು ನಮ್ಮ ಒಂದು ಸಮುದಾಯಕ್ಕೆ, ಒಂದು ಊರಿಗೆ ಸೀಮಿತ ಆಗಿರಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಚಾರಿಟಿ ಫೌಂಡೇಶನ್ ಹೆಜ್ಜೆ ಹಾಕ್ತಾ ಇದೆ. ಅಂತವರಿಗೆ ನಾವು ಕೂಡ ಬೆಂಬಲವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಅವ್ರ ಜೊತೆ ಇರ್ತೀವಿ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ಇಟ್ಟು ಚೆನ್ನಾಗಿ ನೀಟಾಗಿ ಅಚ್ಚುಕಟ್ಟಾಗ್ಲಿಕ್ಕೆ ತಾವು ಕೂಡ ಕಾರಣೀಕರ್ತರು ಅನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ ವ್ಯಕ್ತಪಡಿಸ್ತಾ, ಇನ್ನು ಸಮಾಜಮುಖಿಯಾಗಿ ಕಾರ್ಯಚಟುವಟಿಕೆಗಳನ್ನ ಚಾರಿಟಿ ಫೌಂಡೇಶನ್ ಮುಖಾಂತರ ಆಗ್ಲಿ ಅನ್ನೋ ಒಂದು ಆಶಾದಾಯಕ ಮನೋಭಾವನೆಯನ್ನ ವ್ಯಕ್ತಪಡಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಅನಿರೀಕ್ಷಿತ ಅತಿಥಿ ಅಂದ್ರೆ ತಪ್ಪಾಗಲಾರದು. ನಮ್ಮ ಧರ್ಮೇಂದ್ರ ಸರ್ ಅವರು ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ ನ ಪ್ರಧಾನ ಸಂಪಾದಕರು. ನಾವು ವೆರಿ ಗುಡ್ ಮಾರ್ನಿಂಗ್ ಕನ್ನಡ ಪತ್ರಿಕೆಯ ಜಿಲ್ಲಾ ವರದಿಗಾರರು. ಇವರು ನಮ್ಮ ಗುರುಗಳು, ನಾವು ಒಂದೇ ವಿಂಗ್ ನಲ್ಲಿ ಕೆಲಸ ಮಾಡ್ತಿರ್ತೀವಿ. ಹಾಗಾಗಿ ನಮ್ದು ಇವತ್ತು ಬೇರೆ ಕಡೆ ಹೋಗೋ ಒಂದು ಕೆಲಸ ಇತ್ತು. ಹಾಗಾಗಿ ಅವರು ಇಲ್ಲ, ಇವತ್ತು ನಮ್ಮ ವಿಶೇಷವಾದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ. ಶುಚಿಯಾಗಿರಬೇಕು, ತಮ್ಮ ಲೆಕ್ಕ ಹೊಡಿಬೇಕು, ಶುಚಿಯಾಗಿರಬೇಕು, ತಂಗಿ ಲಕ ಹೊಳಿಬೇಕು, ದಿನವೂ ಸ್ನಾನ ಮಾಡಬೇಕು, ಶುಭ್ರ ಬಟ್ಟೆ ಧರಿಸಬೇಕು, ದಿನವೂ ಸ್ನಾನ ಮಾಡಬೇಕು, ಶುಭ್ರ ಬಟ್ಟೆ ಧರಿಸಬೇಕು, ಕೂದಲ ಬಾಚಿ ನೀಟಿರಬೇಕು, ಕೂದಲ ಬಾಚಿ ನೀಟಿರಬೇಕು, ನಡೆಯುವ ಕಾಲಿಗೆ ಚಪ್ಪಲಿ ಬೇಕು, ಶುಚಿಯಾಗಿರಬೇಕು, ತಂಗಿ ಲಕ ಹೊಳಿಬೇಕು, ಅರೆ ಶುಚಿಯಾಗಿರಬೇಕು, ತಮ್ಮ ಲಕ ಹೊಳಿಬೇಕು. ನೋಡಿ, ಏನೋ ಸ್ನಾನ ಮಾಡಿ ಬರ್ತಿರಿಲ್ಲ? ಯಾರು ಇವತ್ತು ಸ್ನಾನ ಮಾಡಿ ಬಂದಿಲ್ಲ ಕೈ ಹಾಕ್ರಿ. ಸ್ನಾನ ಮಾಡೋದು ಯಾರು ಬಂದಿರಿ? ಎಲ್ಲರೂ ಮಾಡೇ ಬಂದಿರಿ, ಹೌದಲ್ಲ? ಸ್ವಚ್ಛಾಗಿರ್ಬೇಕು, ಶುಭ್ರವಾಗಿರ್ತಕ್ಕಂಥ ಬಟ್ಟೆ ಧರಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಬರೋ ಮುಂದೆ ಏನ್ ಮಾಡ್ಬೇಕು? ನೀಟಾಗಿ ತಲೆ ಬಾಚ್ಕೊಂಡ್ ಬಂದಿರ್ಬೇಕು. ಹಂಗ ಕಟ್ಟಿಗಟ್ಟಿ ಕುಂದ ಬಿಟ್ಕೊಂಡ ಇಲ್ಲಿ ಬರೋದಲ್ಲ, ಹೌದಲ್ಲ? ನೀಟಾಗಿ ತಲೆ ಬಾಚ್ಕೊಂಡು, ರೂಪಾಯಿನ ಕಟ್ಕೊಂಡು, ಗಂಡರು ತಲೆ ಬಾಚ್ಕೊಂಡ್ ಬರ್ಬೇಕು, ಹೌದಲ್ಲ? ಸ್ವಚ್ಛ ಕಾಣ್ಬೇಕಿಲ್ಲ? ಕನ್ನಡಿ ಮುಂದೆ ನಿಂತ ಹೆಂಗ್ ಕಾಣ್ತಿರ್ತೀರಿ? ಏನಾದ್ರೂ ತಪ್ಪು ಮಾಡಿದ್ರೆ ಕನ್ನಡಿ ಅಚ್ಚರಿ ಮಾಡ್ತದ, ಹೌದಲ್ಲ? ಹಿಂಗ್ ನೀಟಾಗಿ ಮಾಡ್ಕೋ, ಕಾಲರ್ ನೀಟಾಗಿ ಮಾಡ್ಕೋ, ತಲೆ ನೀಟಾಗಿ ಮಾಡ್ಕೋ, ರೂಪಾಯಿ ಸೊಟ್ಟಾಗಿದ್ದ ಸೀದಾ ಮಾಡ್ಕೊ ಅಂತ ಹೇಳ್ತದೆ ಕನ್ನಡಿ, ಹೌದಲ್ಲ? ನಮ್ಮ ಸ್ನೇಹಿತ ಇದ್ದಂಗದು ನಮ್ಮನ್ನ ಎಚ್ಚರ ಮಾಡ್ತಕ್ಕಂಥದ್ದು, ಹೌದಲ್ಲ? ನಾಗಿರ್ಬೇಕು, ಶುಚಿಯಾಗಿರ್ಬೇಕು, ಹೌದಲ್ರಿ? ನಾವ್ ಅಂದಂಗ ನೀವು ಅನ್ಬೇಕು, ಶುಚಿಯಾಗಿರಬೇಕು, ತಮ್ಮ ಲಕ ಹೊಳಿಬೇಕು, ಶುಚಿಯಾಗಿರಬೇಕು, ತಂಗಿ ಲಕ ಹೊಳಿಬೇಕು. ಓಕೆ, ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಅಂದಂಗೆ ಆಮೇಲೆ ಹೇಳುವಂತ್ರಿ. ನೋಡ್ರೆ, ನೀವು ಶುಚಿಯಾಗಿರ್ಬೇಕು, ತಮ್ಮ ಶುಚಿಯಾಗಿರ್ಬೇಕು, ತಂಗಿ ಅಂತ ಹೇಳ್ತಿರಲ್ಲ, ಅವಾಗ ಅಷ್ಟೇ ಹೇಳ್ಬೇಕು ನೀವು. ಓಕೆ, ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧ ಕಣ್ಣಿಗೆ ತಾವು. ವಾರದಲ್ಲೊಮ್ಮೆ ಉಗುರು ಕಟಾವು ಮಾಡ್ಕೋಬೇಕಂತ ನಿಮ್ ಮಿಸ್, ನಿಮ್ ಕ್ಲಾಸ್ ಮಿಸ್, ಕ್ಲಾಸ್ ಟೀಚರ್ ಹೇಳ್ತಾರಲ್ಲ, ಎಲ್ಲರೂ ನೀಟಾಗಿರ್ಬೇಕು, ಉಗುರುಗಳನ್ನ ಕಟ್ ಮಾಡ್ಕೋಬೇಕು ವಾರಕ್ಕೊಂದ್ಸರಿ, ಹೌದಲ್ಲ? ವಾರದಲ್ಲೊಮ್ಮೆ ಉಗುರು ಕಟಾವು, ಆಗಾಗ ಶುದ್ಧ ಕಣ್ಣಿಗೆ ತಾವು, ಬೆರಳದಿರೋ ಮೂಗಿಗೆ, ಬೆರಳದಿರೋ ಮೂಗಿಗೆ, ಎರಡು ತಾತಿದ್ರು ಒಂದೊತ್ತು ಹುಚ್ಚಣ್ಣ ಹಲ್ಲಿಗೆ. ಏನ್ ಮಾಡ್ಬೇಕು? ವಾರದಾಗ ಒಂದ್ಸರಿ ಉಗುರು ಕಟಾವು ಮಾಡ್ಕೋಬೇಕು, ಹೌದಲ್ಲ? ಮತ್ತೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಹಸನಾಗಿ ಹಲ್ಲು ಉಜ್ಜಬೇಕು. ನಮ್ ಸೈನ್ಸ್ ಏನ್ ಹೇಳುತ್ತೆ?
ನೈಟ್ ರಾತ್ರಿ ಮಲ್ಕೊಳ್ಬೇಕಾದ್ರೆ ಒಮ್ಮೆ ಹಲ್ಲು ಹಚ್ಚಿಕೊಂಡು ಮಲ್ಕೋಬೇಕಂತ ಹೇಳುತ್ತೆ. ಸೈನ್ಸ್ ಮಿಸ್ ಸೈನ್ಸ್ ಟೀಚರ್ ಕೇಳಿ ಹೇಳ್ತಾರೆ. ಹೌದಲ್ಲ? 2 ಹೊತ್ತು ಆಗ್ಲಿಕ್ಕಂದ್ರೆ ಬೆಳಗ್ಗೆ ಆದ್ರೂ ನಮ್ಮ ಮೂಗಿಗೆ ಬೆರಳತಿರುವ ಮೂಗಿಗೆ ಹೊಳಿಬೇಕು. ಆದಿ ಬೀದಿಯಲ್ಲಿ ಉಗುಳ ಬ್ಯಾಡ, ಎಲ್ಲಂದರಲ್ಲೂ ಮೂತ್ರ ಬ್ಯಾಡ. ಆದಿ ಬೀದಿಯಲ್ಲಿ ಉಗುಳ ಬ್ಯಾಡ, ಎಲ್ಲಂದರಲ್ಲೂ ಮೂತ್ರ ಬ್ಯಾಡ. ಶೌಚಾಲಯವನ್ನು ಬಳಸಿ ನೋಡ, ಶೌಚಾಲಯವನ್ನು ಬಳಸಿ ನೋಡ, ಆಗ ನೋಡ ಪರಿಸರ ಸ್ವಚ್ಛ. ಶುಚಿಯಾಗಿರಬೇಕು, ತಮ್ಮ ಲಕಲಕ ಒಳಿಬೇಕು. ನೀವು ಹೆಣ್ಮಕ್ಳು ತಮ್ಮ ಅನ್ಬೇಕು, ಗಂಡೂರು ಏನ್ ಮಾಡ್ಬೇಕು, ತಂಗಿ ಅನ್ಬೇಕು. ಓಕೆ, ಶುಚಿಯಾಗಿರಬೇಕು, ತಮ್ಮ ಲಕಲಕ ಒಳಿಬೇಕು. ಇವು ಎಲ್ಲ ಮಾಡಲು ಸಬೂಬು ಬೇಡ, ದುಡ್ಡಿರಬೇಕೆಂಬ ಭ್ರಮೆಯೂ ಬೇಡ. ಇವು ಎಲ್ಲ ಮಾಡಲು ಸಬೂಬು ಬೇಡ, ದುಡ್ಡಿರಬೇಕೆಂಬ ಭ್ರಮೆಯೂ ಬೇಡ. ಹೌದಲ್ಲ? ಇವನ್ನೆಲ್ಲ ಮಾಡಕ್ ಸ್ವಚ್ಛ ಮಾಡಕ್ ದುಡ್ಡು ಗಿಡ್ಬೇಕಾ? ಮನ್ಯಾಗ ಪಪ್ಪ ಅವರು ಪೇಸ್ಟ್ ಬಂದಿರ್ತಾರ, ಬ್ರಷ್ ಇರ್ತೈತಿ, ನೀಟಾಗಿ ತಿಕ್ಕೋಬೇಕು, ಎಣ್ಣೆ ಇರ್ತೈತಿ, ತಲೆ ಬಾಚೋಬೇಕು, ಪೌಡರ್ ಸ್ನೋ ಇರ್ತೈತಿ, ಹಚ್ಕೋಬೇಕು. ಹೌದಲ್ಲ? ಇವೆಲ್ಲ ಮಾಡಕ್ ಬಾಳ ಕಷ್ಟ ಆಗತ್ತಂದ್ರೆ ಗುಣಕರೆಲ್ಲ ಹನುಮಂತರೆಲ್ಲ ಪರಿಶುದ್ಧರೆಲ್ಲ. ತಂಗಿ ಶುಚಿಯಾಗಿರಬೇಕು, ತಂಗ ಲಕಲಕ ಒಳಿಬೇಕು. ಹೌದು, ಶುಚಿಯಾಗಿರಬೇಕು, ಶುಚಿಯಾಗಿರಬೇಕು, ತಮ್ಮ ಲಕಲಕ ಒಳಿಬೇಕು. ತಂಗಿ ನಕಲಕ ಒಳಿಬೇಕು, ತಮ್ಮ ಸುಂದರ ಕಾಣಬೇಕು. ತಮ್ಮ ಹಿರಿಯರ ಗೌರವಿಸಬೇಕು, ತಂಗಿ ಗುರುಗಳಿಗೆ ಹೊಂದಿಸ್ಬೇಕು. ಅಲ್ಲದೆ ಸಂಸಾರ ಸುಖವಿದು, ಕೆಡದಿರೋ ಕೆಡದಿರೋ ದೃಢ ನೋಡೆಯೋ, ಕೆಡದಿರೋ ದೃಢ ನೋಡೆಯೋ, ಕೆಡದಿರೋ ದೃಢ. ಯಾರ್ಯಾರ ನೆನೆಯಲಿ ಗೌರಿಯ ಮಗ ಗಣಪನ, ಗೌರಿಯ ಮಗ ಗಣಪನ ನೆನೆದರ ಬರಲಾರದ ಹಾಡು ಬರತಾವ, ನಮಗ ಬರಲಾರದ ಹಾಡು ಬರತಾವ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಗೌರಿಯ ಮಗ ಗಣಪನ, ಗೌರಿಯ ಮಗ ಗಣಪನ ನೆನೆದಾರ ಬರಲಾರದ ಹಾಡು ಬರತಾವ. ಯವ್ವ ಬರಲಾರದ ಹಾಡು ಬರತಾವ. ಎಳ್ಳುವರ ಬಟ್ಟೆಯ ಗಣಪ ಎಳ್ಳುಂಡಿ ಚಕ್ಕೋಲಿ ಪಡಿವಾರ, ಎಳ್ಳುಂಡಿ ಚಕ್ಕೋಲಿ ಪಡಿವಾರ ತಂದೇವ್ನಿ, ಎಳ್ಳುಂಡಿ ಚಕ್ಕೋಲಿ ಪಡಿವಾರ ತಂದೇವ್ನಿ. ಪೂಜೆ ಕೊಳ್ಳಾಕ ಬರಬೇಕು ನೀನು, ಪೂಜೆ ಕೊಳ್ಳಾಕ ಬರಬೇಕು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಯಾರ ನೆನೆಯಲಿ ಅಂತ ಹೇಳ ನಮ್ಮ ಜಾನಪದ ಜೋರಾಗಿ ಹೇಳ್ಬೇಕು, ಅಂದ್ರೆ ನಿಮ್ಗೆ ಲಕ್ಷ್ಯ ಇಲ್ಲ ಐತೆ ಅಂತ ಗೊತ್ತಾಗತ್ತೆ ನಮ್ಗೆ. ಗಣಪತಿ ನೆನದ್ರ, ವಿಘ್ನ ವಿನಾಶಕ ನೆನದ್ರ, ಲಂಬೋದರನ್ನ ನೆನದ್ರ ನಮ್ಗೆಲ್ಲ ವಿಘ್ನಗಳು, ನಮ್ಗೆ ಏನ್ ಬಂದಿರ್ತಕ್ಕಂಥ ತೊಂದರೆಗಳು ಹೋಗ್ಬಿಡ್ತಾವು. ಖುಷಿ ಖುಷಿ ಆಗಿರ್ಬೋದು, ನಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗ್ತಾವ ಅಂತಂದೇಳಿ ನಮ್ಮಕ್ಕೆ ಕೊನೆ ಇಲ್ಲ. ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ
ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ, ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ, ಮಗಳೇ ಸ್ಥಿರವಲ್ಲ, ಮಗಳೇ ಸ್ಥಿರವಲ್ಲ. ಸೋವಮ್ಮಲಾಲಿ ಸೋವಾಲೆ ಸೋವಮ್ಮಲಾಲಿ ನಗಬ್ಯಾಡ ಮಗಳೇ, ತವರಿಗೆ ಮಾತ ತರಬ್ಯಾಡ ಮಗಳೇ, ತರಬ್ಯಾಡ ಮಗಳೇ, ತರಬ್ಯಾಡ. ಸೋವಮ್ಮಲಾಲಿ ಸೋವಾಲೆ ಸೋವಮ್ಮಲಾಲಿ ಸೋವಾಲೆ. ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪು, ಬ್ಯಾಸಗಿ ದಿವಸಕ್ಕ ಬೇವಿನ ಮರ ತಂಪು, ಭೀಮಾರತಿ ಎಂಬ ಒಳೆ ತಂಪ, ಭೀಮಾರತಿ ಎಂಬ ಒಳೆ ತಂಪ ಅಡೆದವ್ವ ನೀ ತಂಪ ನನ್ನ ತವರಿಗೆ, ನೀ ತಂಪ ನನ್ನ ನ ಸಮುದ್ರಕ್ಕೆ ಮಗಳೇ, ನ ಸಮುದ್ರಕ್ಕೆ. ಸೋವಮ್ಮ